ಅಂತ ನೀವು ಅಪೇಕ್ಷೆ ಪಡ್ತೀರಿ? ನಾನೇನು ಅಪೇಕ್ಷೆ ಪಡಲ್ಲ. ಯಾಕೆಂದರೆ ನಾನು ಬಿ ಜೆ ಪಿಯಲ್ಲಿರೋನು. ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಯಾವ ರೀತಿ ಅಪೇಕ್ಷೆ ಪಡ್ತಾರೆ ಮತ್ತು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಸಿದ್ದರಾಮಣ್ಣವ್ರ ಮನಸ್ಸಲ್ಲಿ ಅದು ಕಷ್ಟ ಹೇಳೋದು, ಪಕ್ಕದಲ್ಲಿರೋನಿಗೂ ಗೊತ್ತಾಗಲ್ಲ. ನಾನು ಅವ್ರ ಜೊತೆ ಭಾಳ ಸಖ್ಯ ಇದ್ದಂಥವನು. ಹಾಗಾಗಿ ಅವರು ರಾಜ್ಯ ರಾಜಕಾರಣದಲ್ಲೇ ನಾನು ಮುಂದುವರಿತೀನಿ ಅಂತ ಹೇಳಿರೋದೇ ಒಂದು ರೀತಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತ ನನಗನ್ನಿಸ್ತದೆ. ಅದು ಸುಲಭ ಇಲ್ಲ. ಮೊನ್ನೆ ಸಿದ್ದರಾಮಣ್ಣವ್ರನ್ನ ಜೊತೆಗೆ ತಗೊಂಡು ಇನ್ನೆರಡು ವರ್ಷ ಮುಗಿಸೋದು ಒಂದು ಕಡೆ, ಮತ್ತು 28ರ ಚುನಾವಣೆಯಲ್ಲಿ ಅವ್ರ ಸಹಕಾರ ತೆಗೆದುಕೊಂಡು ಚುನಾವಣೆಗೆ ಹೋಗೋದು, ಇವೆಲ್ಲ ಕೂಡ ದೊಡ್ಡ ಸವಾಲುಗಳು. ಎಲ್ಲದಕ್ಕಿಂತ ದೊಡ್ಡ ಸವಾಲು ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಫಸ್ಟ್ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರಲ್ಲ ಕ್ಯಾಬಿನೆಟ್ಟು, ಆಗ ಎಷ್ಟು ಪ್ರೆಷರ್ಸು, ಎಷ್ಟು ಒತ್ತಡಗಳಿರುತ್ತೆ ಅನ್ನೋವಂಥದ್ದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅನೇಕ ವರ್ಷಗಳ ಹೋರಾಟ ಒಂದು ತಪಸ್ಸು ಥರ ಮಾಡಿದ್ದಾರೆ ಅವರು. ಆ ಛಲದ ತಪಸ್ಸು ಮಾಡಿದ್ದಾರೆ, ಹೋರಾಟದ ತಪಸ್ಸು ಮಾಡಿದ್ದಾರೆ, ಭಕ್ತಿಯ ತಪಸ್ಸು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರಿಗೆ ಸೇರಿ ಅವ್ರು ನಂಬಿರ್ತಕ್ಕಂಥ ದೇವರು ಮತ್ತು ಇತ್ತೀಚೆಗೆ ತಾನೇ ಅವ್ರ ಮೊಮ್ಮಗಳು ಕೂಡ ಜನನ ಆಗಿದೆ. ನಮ್ಮ SM ಕೃಷ್ಣರವರ ಹುಟ್ಟುಹಬ್ಬದಂದೇ ಅವ್ರ ಮೊಮ್ಮಗಳು ಕೂಡ ಹುಟ್ಟಿದ್ದಾಳೆ. ಬಹುಶಃ ಆಕೆ ಹುಟ್ಟಿದ ಮೇಲೆ ಅದೃಷ್ಟ ಲಕ್ಷ್ಮಿಯನ್ನು ಕೂಡ, ಎಲ್ಲ ಲಕ್ಷ್ಮಿಗಳು ಇತ್ತು ಅವರಿಗೆ, ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಲಕ್ಷ್ಮಿ ಇತ್ತು. ಈಗ ಅದೃಷ್ಟ ಲಕ್ಷ್ಮಿ ಕೂಡ ಜೊತೆಗೆ ಸೇರ್ಕೊಂಡು ಅವರಿಗೆ ಒಳ್ಳೆಯದನ್ನು ತಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ ಅಂತ ನೀವು ಅಪೇಕ್ಷೆ ಪಡ್ತೀರಿ? ನಾನೇನು ಅಪೇಕ್ಷೆ ಪಡಲ್ಲ. ಯಾಕೆಂದರೆ ನಾನು ಬಿ ಜೆ ಪಿಯಲ್ಲಿರೋನು. ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಯಾವ ರೀತಿ ಅಪೇಕ್ಷೆ ಪಡ್ತಾರೆ ಮತ್ತು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಸಿದ್ದರಾಮಣ್ಣವ್ರ ಮನಸ್ಸಲ್ಲಿ ಅದು ಕಷ್ಟ ಹೇಳೋದು, ಪಕ್ಕದಲ್ಲಿರೋನಿಗೂ ಗೊತ್ತಾಗಲ್ಲ. ನಾನು ಅವ್ರ ಜೊತೆ ಭಾಳ ಸಖ್ಯ ಇದ್ದಂಥವನು. ಹಾಗಾಗಿ ಅವರು ರಾಜ್ಯ ರಾಜಕಾರಣದಲ್ಲೇ ನಾನು ಮುಂದುವರಿತೀನಿ ಅಂತ ಹೇಳಿರೋದೇ ಒಂದು ರೀತಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತ ನನಗನ್ನಿಸ್ತದೆ. ಅದು ಸುಲಭ ಇಲ್ಲ. ಮೊನ್ನೆ ಸಿದ್ದರಾಮಣ್ಣವ್ರನ್ನ ಜೊತೆಗೆ ತಗೊಂಡು ಇನ್ನೆರಡು ವರ್ಷ ಮುಗಿಸೋದು ಒಂದು ಕಡೆ, ಮತ್ತು 28ರ ಚುನಾವಣೆಯಲ್ಲಿ ಅವ್ರ ಸಹಕಾರ ತೆಗೆದುಕೊಂಡು ಚುನಾವಣೆಗೆ ಹೋಗೋದು, ಇವೆಲ್ಲ ಕೂಡ ದೊಡ್ಡ ಸವಾಲುಗಳು. ಎಲ್ಲದಕ್ಕಿಂತ ದೊಡ್ಡ ಸವಾಲು ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಫಸ್ಟ್ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರಲ್ಲ ಕ್ಯಾಬಿನೆಟ್ಟು, ಆಗ ಎಷ್ಟು ಪ್ರೆಷರ್ಸು, ಎಷ್ಟು ಒತ್ತಡಗಳಿರುತ್ತೆ ಅನ್ನೋವಂಥದ್ದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅನೇಕ ವರ್ಷಗಳ ಹೋರಾಟ ಒಂದು ತಪಸ್ಸು ಥರ ಮಾಡಿದ್ದಾರೆ ಅವರು. ಆ ಛಲದ ತಪಸ್ಸು ಮಾಡಿದ್ದಾರೆ, ಹೋರಾಟದ ತಪಸ್ಸು ಮಾಡಿದ್ದಾರೆ, ಭಕ್ತಿಯ ತಪಸ್ಸು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರಿಗೆ ಸೇರಿ ಅವ್ರು ನಂಬಿರ್ತಕ್ಕಂಥ ದೇವರು ಮತ್ತು ಇತ್ತೀಚೆಗೆ ತಾನೇ ಅವ್ರ ಮೊಮ್ಮಗಳು ಕೂಡ ಜನನ ಆಗಿದೆ. ನಮ್ಮ SM ಕೃಷ್ಣರವರ ಹುಟ್ಟುಹಬ್ಬದಂದೇ ಅವ್ರ ಮೊಮ್ಮಗಳು ಕೂಡ ಹುಟ್ಟಿದ್ದಾಳೆ. ಬಹುಶಃ ಆಕೆ ಹುಟ್ಟಿದ ಮೇಲೆ ಅದೃಷ್ಟ ಲಕ್ಷ್ಮಿಯನ್ನು ಕೂಡ, ಎಲ್ಲ ಲಕ್ಷ್ಮಿಗಳು ಇತ್ತು ಅವರಿಗೆ, ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಲಕ್ಷ್ಮಿ ಇತ್ತು. ಈಗ ಅದೃಷ್ಟ ಲಕ್ಷ್ಮಿ ಕೂಡ ಜೊತೆಗೆ ಸೇರ್ಕೊಂಡು ಅವರಿಗೆ ಒಳ್ಳೆಯದನ್ನು ತಂದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಷ್ಟೇ.